ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಶ್ರೀನಿವಾಸ್ ಅಳ್ತಿರೋದನ್ನು ನೋಡಿ ಪ್ರೇಮ ಮಾವ ಅಂತಾಳೆ. ನಾನು ಮಹಾದೇವನ ತಂದೆ ಅಂತ ಗೊತ್ತಾದರೆ ಅವನು ತುಂಬ ಸಂತೋಷ ಪಡ್ತಾನೆ, ಅಪ್ಪ ಅಂತ ಓಡಿ ಬಂದು ನನ್ನ ತಪ್ಕೋತಾನೆ ಅಂದ್ಕೊಂಡಮ್ಮ. ಆದರೆ ನೀನೇ ನೋಡಿದ್ಯಲ್ಲಮ್ಮ ನನ್ನ ಬಗ್ಗೆ ಅವನ ಮನಸ್ಸಲ್ಲಿ ಎಷ್ಟೊಂದು ದ್ವೇಷ ತುಂಬ್ಕೊಂಡಿದ್ದಾನಂತ. ನಾನು ವಂಚಕನಂತೆ, ಮೋಸಗಾರನಂತೆ, ಅಪ್ಪ ಅನ್ಸ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲದಿರೋ ವ್ಯಕ್ತಿ ಅಂತಮ್ಮ ನಾನು ಅಂತ ಅಳ್ತಾರೆ ಶ್ರೀನಿವಾಸ್. ಮಾವ ಇಲ್ಲಿ ನೋಡಿ, ಮಹಾದೇವ ಅವರು ಏನೋ ಕೋಪದಲ್ಲಿ ಹಾಗೆ ಮಾತಾಡಿದ್ದಾರೆ, ನೀವು ಇಷ್ಟೊಂದು ಮನಸ್ಸಿಗೆ ಹಾಕ್ಕೊಂಡ್ರೆ ಹೇಗೆ ಅಂತಾಳೆ ಪ್ರೇಮ. ಅಲ್ಲಮ್ಮ, ನನ್ನ ಸ್ವಂತ ಮಗನೇ ನನ್ನ ಮೋಸಗಾರ ಅಂತ ಕರಿತಿದ್ದಾನಲ್ಲ, ನಾನು ಹೇಗಮ್ಮ ಸಹಿಸ್ಲಿ? ಇಷ್ಟು ವರ್ಷ ಆ ದಾಮಿನಿ ಕೊಟ್ಟಿದ್ದ ನರಕ ಯಾತನೆ ಅನುಭವಿಸಿದ್ದಾಯ್ತು. ಈಗ ನನ್ನ ರಕ್ತ ನನ್ನ ಬಗ್ಗೆ ಆಡಿದ ಮಾತುಗಳನ್ನು ಕೇಳಿ ನನ್ನದೇ ಇಲ್ದಂಗೆ ಆಗ್ತಾ ಇದೆ ಅಮ್ಮ. ಅವನ ದೃಷ್ಟಿಲಿ ನಾನು ತಂದೆ ಅಲ್ವೇ ಅಲ್ಲ, ನಾನೊಬ್ಬ ವಂಚಕ, ಮೋಸಗಾರ, ತಂದೆ ಅನ್ಸ್ಕೊಳ್ಳೋಕ್ಕೆ ನಾಲಾಯಕ್ ವ್ಯಕ್ತಿ ಅಮ್ಮ ನಾನು, ಎಂಥ ಪಾಪಿ ಅಮ್ಮ ನಾನು ಅಂತ ಹೇಳ್ತಾರೆ ಶ್ರೀನಿವಾಸ್. ಮಾವ, ಸತ್ಯ ಗೊತ್ತಿಲ್ಲದೆ ಇದ್ದಾಗ ಈ ಥರ ಕೋಪ, ಆಕ್ರೋಶ ಎಲ್ಲ ಸಹಜ ಅಲ್ವಾ? ಹಾಗೆ ಮಹಾದೇವ ಅವರು ದಾಮಿನಿ ಸೃಷ್ಟಿ ಮಾಡಿರೋ ಆ ಸುಳ್ಳು ಕಥೆನ ನಂಬಿದ್ದಾರೆ. ಆದರೆ ಒಂದಂತೂ ನಿಜ, ನಿಮ್ಮ ಕತೆ ಎಲ್ಲ ಗೊತ್ತಾದರೆ ಅವ್ರ ಕೋಪ, ದ್ವೇಷ ಎಲ್ಲನೂ ಕರ್ಗೋಗುತ್ತೆ. ನನ್ನ ನಂಬಿ ಮಾವ, ನನಗೆ ಖಂಡಿತ ನಂಬಿಕೆ ಇದೆ ಅಂತಾಳೆ ಪ್ರೇಮ. ಅಲ್ಲಿವರೆಗೂ ನಿನ್ನ ಈ ಮಾವ ಕ್ಷೇಮವಾಗಿ ಬದುಕಿರ್ಬೇಕಲ್ಲಮ್ಮ, ಬದುಕಿರ್ತಾನೆ ಅಂತೀಯಾ ಅಂತಾರೆ ಶ್ರೀನಿವಾಸ್. ಗೊತ್ತಾಗುತ್ತೆ ಮಾವ, ಖಂಡಿತ ಗೊತ್ತಾಗುತ್ತೆ. ಗೊತ್ತಾದಾಗ ಮಹಾದೇವ ಅವರು ಮನಸ್ಸು ಕರಗಿ ನಿಮ್ಮ ಹತ್ರ ಓಡ್ ಬಂದು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ. ನಾಳೆ ಬೆಳಿಗ್ಗೆವರೆಗೂ ಸಮಯ ಕೊಡಿ ಮಾವ. ಮಹಾದೇವ ಅವರು ಅಂದ್ಕೊಂಡಿರೋದೆಲ್ಲ ಸುಳ್ಳು ಅಂತ ನಾನು ಅವರಿಗೆ ಅರ್ಥ ಮಾಡಿಸ್ತೀನಿ ಅಂತಾಳೆ ಪ್ರೇಮ. ಪ್ರೇಮ, ನೀನೊಬ್ಳು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಏನಾಗ್ಬಿಡ್ತಿದ್ನೇನೋ ಗೊತ್ತಿಲ್ಲಮ್ಮ ಅಂತಾರೆ ಶ್ರೀನಿವಾಸ್. ಈಗ ಅದೆಲ್ಲ ಬಿಟ್ಬಿಡಿ ಮಾವ, ಒಂದೆರಡು ತುತ್ತು ಊಟ ಮಾಡಿ ಬನ್ನಿ. ನಿಮಗೋಸ್ಕರ, ಈ ಕುಟುಂಬಕ್ಕೋಸ್ಕರ ನಾನು ಯಾವಾಗಲೂ ಹೋರಾಡ್ತೀನಿ, ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ, ಬನ್ನಿ ಪ್ಲೀಸ್ ಅಂತಾಳೆ ಪ್ರೇಮ. ಈಚೆ ಪ್ರೇಮ ಮನೆಯಲ್ಲಿ ದೋಸೆ ಮಾಡ್ತಾ ಪಂಚಮಿ ಹತ್ರ ವಿಡಿಯೋ ಕಾಲಲ್ಲಿ ಮಾತಾಡ್ತಿರ್ತಾಳೆ. ಆಗ ಪಂಚಮಿ ದಾಮಿನಿ ಮನೇಲಿ ಕಾಣಿಸ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಏನು, ದಾಮಿನಿ ಮನೇಲಿ ಕಾಣಿಸ್ತಿಲ್ವಾ? ಬೆಳಗ್ಗೆನೇ ಎಲ್ಲಿ ಹೋದ್ಲು? ಸರಿ ಸರಿ, ನಾನು ನೋಡ್ಕೋತೀನಿ ಬಿಡು, ನೀನು ಹುಷಾರಾಗಿರು ಅಂತ ಪ್ರೇಮ ಕಾಲ್ ಕಟ್ ಮಾಡಿ, ಈ ದಾಮಿನಿ ಬೆಳಗ್ಗೆ ಎಲ್ಲಿಗೆ ಹೋಗಿರ್ಬೋದು? ಇನ್ನೆಲ್ಲಿಗೆ ಹೋಗಿರ್ತಾಳೆ? ಮಾವನ ಹುಡ್ಕೋಕೆ ಹೋಗಿರ್ತಾಳೆ. ಹುಡುಕ್ಲಿ, ಅವಳು ತಿಪ್ಪರ್ಲಾಗ ಹಾಕಿದ್ರು ಮಾವ ಎಲ್ಲಿದ್ದಾರೆ ಅನ್ನೋ ಸುಳಿವು ಅವಳಿಗಂತೂ ಸಿಕ್ಕಲ್ಲ ಅಂತಾಳೆ ಪ್ರೇಮ. ಆಗ ರಾಮ್ ಬಂದು ಪ್ರೇಮನ ತಪ್ಕೋತಾನೆ. ರಾಮ್, ಇದೇನು ಬೆಳಿಗ್ಗೆ ಹುಚ್ಚಾಟ, ಯಾರಾದರೂ ಬಂದರು ಸುಮ್ಮನೆ ತೊಂದರೆ ಅಂತಾಳೆ. ಹುಚ್ಚಾಟನ? ನನ್ನ ಹೆಂಡ್ತಿನ ಮುಟ್ಟೋಕ್ಕೆ ತಪ್ಕೊಳ್ಳೋಕ್ಕೆ ಯಾರು ಪರ್ಮಿಷನ್ ಬೇಕು ಮೇಡಮ್ ಅಂತಾನೆ ರಾಮ್. ಹಾಗಲ್ಲ, ಯಾರಾದರೂ ಬರ್ತಾರೆ, ನೀನು ಬಿಡು ಅಂತಾಳೆ ಪ್ರೇಮ. ಯಾರಾದರೂ ಬಂದರೆ ಡಾಕ್ಟ್ರೇ ಅಂತ ಕೂತ್ಕೊಂಡೇ ಬರ್ತಾರೆ ಅಂತಾನೆ ರಾಮ್. ಅದು ಹಾಗಲ್ಲ, ನೀನು ಬಿಡು ಹೇಳ್ತೀನಿ ಅಂತ ಪ್ರೇಮ ಹೇಳುವಾಗ ಬಿಡಲ್ಲ ಅಂತಾನೆ ರಾಮ್. ಇಲ್ಲಿ ನೋಡು, ದೋಸೆ ಸೀದು ಹೋಗ್ತಿದೆ ಬಿಡು ಅಂತಾಳೆ ಪ್ರೇಮ. ಸೀದೋದ್ರೆ ಹೋಗಲಿ ಬಿಡು. ಅಬ್ಬಾ, ಇವತ್ತು ನನ್ನ ಹೆಂಡತಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ. ಮುದ್ದಾಗಿ ಕಾಣಿಸಿದಾಗ ಮುದ್ದು ಮಾಡೋದು ಈ ಗಂಡನ ಕೆಲಸ. ಆಹಾ ಪ್ರೇಮ, ಏನಿದು ಕಣ್ಣು, ಒಳ್ಳೆ ಸಮುದ್ರ ಥರ ಇದೆ, ನೋಡ್ತಾ ಇದ್ರೇ ಮುಳುಗೋಗ್ತೀನಿ. ಆಹಾ, ಕೆನ್ನೆ ನೋಡು, ಬೆಣ್ಣೆ ಮುದ್ದೆ ಥರ ಇದೆ, ಕಚ್ಚಿದ್ರೆ ಅಂತ ರಾಮ್ ಬರುವಾಗ ದೋಸೆ ಸಟ್ಕನ ಅಡ್ಡ ಹಿಡಿತಾಳೆ ಪ್ರೇಮ. ಆಹಾ ಅಂತ ಕೂಗಿ, ಹೆಂಡತಿಯಿಂದ ಪ್ರಾಬ್ಲಮ್ ಇಷ್ಟು, ಮುದ್ದು ಮಾಡೋಕ್ಕೆ ಬಂದರೆ ಒಳ್ಳೆ ಮೀನು ಥರ ಜಾರು ಹೋಗೋದು, ಆಮೇಲೆ ಇತ್ತೀಚೆಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಕಂಪ್ಲೇಂಟ್ ಬೇರೆ ಮಾಡೋದು ಅಂತಾನೆ ರಾಮ್. ನೋಡು, ಇಲ್ಲಿ ದೋಸೆನೇ ಸೀದೋಗಿದೆ, ಇದನ್ನು ಯಾರು ತಿಂತಾರೆ ಅಂತ ಇನ್ನೊಂದು ದೋಸೆನ ಹಾಕ್ತಾಳೆ ಪ್ರೇಮ. ಸುಟ್ಟು ಅಲ್ವಾ, ಇರು ನಿನಗೆ ಮಾಡ್ತೀನಿ ಅಂತಾನೆ ರಾಮ್. ಏನು ಸಾಹೇಬ್ರು, ಬೆಳಿಗ್ಗೆನೇ ಕವಿ ಆಗಿಬಿಟ್ಟಿದ್ದೀರೇ ಅಂತಾಳೆ ಪ್ರೇಮ. ಅದೇನು ಅಂದರೆ ಅಂತ ಮತ್ತೆ ತಪ್ಕೋತಾನೆ ರಾಮ್. ದಯವಿಟ್ಟು ಸುಮ್ಮನೆ ಬಿಡು ಅಂತ ಪ್ರೇಮ ಹಿಟ್ಟನ್ನು ರಾಮ್ ಮುಖಕ್ಕೆ ಹಚ್ತಾಳೆ. ನನಗೆ ಹಿಟ್ಟು ಹೆಚ್ಚುವಷ್ಟು ಧೈರ್ಯ ಬಂತ ನಿನಗೆ ಅಂತ ಅವನ ಮುಖದಲ್ಲಿರೋದನ್ನು ಪ್ರೇಮ ಮುಖಕ್ಕೆ ಹಚ್ತಾನೆ ರಾಮ್. ನೀನು ಸುಮ್ಮನೆ ದೋಸೆ ಹಿಟ್ಟನ್ನೆಲ್ಲ ವೇಸ್ಟ್ ಮಾಡ್ತಾಯಿರು. ಅವರಿಗೆ ದೋಸೆ ಅಂದರೆ ಎಷ್ಟು ಇಷ್ಟ ಗೊತ್ತಾ? ಇದೇ ಥರ ಆಟ ಆಡಿ ದೋಸೆ ಹಿಟ್ಟೆಲ್ಲ ಖಾಲಿ ಮಾಡಿಬಿಡು ಅಂತಾಳೆ ಪ್ರೇಮ. ಅವರು ಅಂದರೆ ಅಂತಾನೆ ರಾಮ್. ಅದು ಎಲ್ಲಿ ಅಂತ ಹಿಟ್ಟನ್ನೆಲ್ಲ ಒರೆಸಿ, ಅಯ್ಯೋ ಮತ್ತೆ ದೋಸೆ ಸೀದು ಹೋಗ್ತಿದ್ದೆ ರಾಮ್ ಅಂತ ರಾಮನ್ನು ಡೈವರ್ಟ್ ಮಾಡೋಕ್ಕೆ ನೋಡ್ತಾಳೆ ಪ್ರೇಮ, ನಾನು ತುಂಬ ದಿನದಿಂದ ನೋಡ್ತಿದ್ದೀನಿ, ನೀನು ಅಡುಗೆನೂ ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ಯಾ, ಕದ್ದು ಮುಚ್ಚಿ ಬಾಕ್ಸಲ್ಲಿ ಯಾರಿಗೋ ತೊಗೊಂಡು ಹೋಗ್ತಿದ್ಯಾ. ಏನು ನಡೀತಿದೆ ಪ್ರೇಮ? ನನ್ನ ಹತ್ರ ಏನು ಮುಚ್ಚಿಡ್ತಿದ್ಯಾ ಅಂತಾನೆ ರಾಮ್. ಆದಷ್ಟು ಬೇಗ ನಿನಗೆ ಎಲ್ಲ ಗೊತ್ತಾಗುತ್ತೆ ಅಂತ ಪ್ರೇಮ ಹೇಳುವಾಗ, ರಾಮು ಏನೆಲ್ಲ ಮಾಡ್ತಿದ್ದಿ ಅಂತ ಮನೆಯೊಳಗೆ ಬರ್ತಾನೆ ಮಹಾದೇವ. ಅಣ್ಣ ಇರು ಬಂದೆ ಅಂತ ಮುಖನ ಒರೆಸ್ಕೋತ ರಾಮ್ ಹೊರಗಡೆ ಬರ್ತಾನೆ. ಏನು ನಡೀತೈತ್ಲಾ ಅಂತಾನೆ ಮಹಾದೇವ. ಏನು ಅಂತಾನೆ ರಾಮ್.
ಅಲ್ಲ ಕಣ್ಲ, ಕ್ಲಿನಿಕ್ಕೆಲ್ಲ ಬಹು ಪಸಂದಾಗಿ ಮಾಡ್ಕೊಂಡಿದ್ಯಲ್ಲ, ಅದು ಹೆಂಗೆ ನಡೀತಿದೆ ಅಂತ ಕೇಳಿದೆ ಅಂತಾನೆ ಮಹಾದೇವ. ಎಲ್ಲ ನಿನ್ನ ಆಶೀರ್ವಾದ ಅಣ್ಣ, ಚೆನ್ನಾಗಿ ನಡೀತಿದೆ ಅಂತಾನೆ ರಾಮ್. ಅದಿರಲಿ, ಪ್ರೇಮ ಎಲ್ಲಿದ್ದಾರೆ? ಒತ್ತಾರೆ ಫೋನ್ ಮಾಡಿ ಮನೆಗೆ ಬನ್ನಿ ಅಂತ ಹೇಳಿದರು, ಕಾಣ್ತಿಲ್ವಲ್ಲ ಅಂತಾನೆ ಮಹಾದೇವ. ಬಂದೆ ಅಂತ ಪ್ರೇಮ ಬಂದು, ನೀವು ಕೈ ತೊಳ್ಕೊಳ್ಳಿ ಹೇಳ್ತೀನಿ ಅಂತ ಕೈಗೆ ನೀರನ್ನು ಹಾಕ್ತಾಳೆ. ಮಹಾದೇವ ಕೈ ತೊಳ್ಕೊತಾನೆ. ತಿಂಡಿ ಮಾಡಿಕೊಂಡು ಮಾತಾಡೋಣ, ತಿಂಡಿ ತರ್ತೀನಿ ಅಂತ ಪ್ರೇಮ ಒಳಗೆ ಹೋಗ್ತಾಳೆ. ಏನಿಲ್ಲ ಸ್ಪೆಷಲ್ಲು ಅಂತಾನೆ ಮಹಾದೇವ. ದೋಸೆ ಅಂತಾನೆ ರಾಮ್. ಪ್ರೇಮ ದೋಸೆ ತಂದುಕೊಡ್ತಾಳೆ. ಏನು ತಿಂಡಿ ಆದರೂ ಬೇಗನೆ ತಿಂತೀನಿ, ದೋಸೆ ಸ್ಪೆಷಲ್ಲು, ಒಂದು ರೌಂಡ್ ಜಾಸ್ತಿನೇ ತಿಂತೀನಿ ಅಂತ ದೋಸೆ ಬಾಯಿಗೆ ಹಾಕಿ, ಆಹಾ ಪ್ರೇಮ ಅವರೇ, ದೋಸೆ ಮೆತ್ತಗೆ ಬಹು ಪಸಂದಾಗೈತೆ ಅಂತಾನೆ ಮಹಾದೇವ. ಹೌದು, ಮಲ್ಲಿಗೆ ದೋಸೆ ಅಂತಾನೆ ರಾಮ್. ಪ್ರೇಮ ಅವರೇ, ನನಗೆ ದೋಸೆ ಅಂದರೆ ಪಂಚ ಪ್ರಾಣ ನೋಡಿ ಅಂತಾನೆ ಮಹಾದೇವ. ಇಲ್ಲದೆ ಇರುತ್ತಾ, ನಿಮ್ಮ ತಂದೆಗೂ ದೋಸೆ ಅಂದರೆ ತುಂಬ ಇಷ್ಟ ಅಂತಾಳೆ ಪ್ರೇಮ. ಆಗ ಮಹಾದೇವ, ಆ ವಿಷಯ ನಿಮ್ಗೆ ಹೇಗೆ ಗೊತ್ತು ಅಂತಾನೆ. ಅತ್ತೆ ಹೇಳಿದರು, ನೀವು ಅಪ್ಪನ ವಿಷಯದಲ್ಲಿ ಅತ್ತೆ ಮೇಲೆ ಕೋಪ ಮಾಡ್ಕೊಂಡಿದ್ದನ್ನು ನಾನು ಕೇಳಿಸ್ಕೊಂಡೆ, ಯಾಕೆ ಹಾಗೆ ಮಾಡಿದ್ರಿ ಅಂತಾಳೆ ಪ್ರೇಮ. ನಾನು ಇರೋ ಸತ್ಯನೇ ಹೇಳಿವ್ನಿ, ತಪ್ಪೇನು ಹೇಳಿಲ್ವಲ್ಲ. ನಮ್ಮಮ್ಮ ಯಾವಾಗಲೂ ಅವನ ನೆನೆಸ್ಕೊಂಡು ಕಣ್ಣೀರಾಗ್ತಾಳೆ. ಹೆಂಡತಿ ಮಕ್ಕಳನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋದವನ್ನ ನೆನೆಸ್ಕೊಂಡು ಅತ್ರೆ ಏನು ಪ್ರಯೋಜನ? ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೆ ಯೋಗ್ಯತೆ ಇಲ್ದಿದ್ದವನಿಗೆ ಹೆಂಡತಿ ಯಾಕೆ, ಮಕ್ಕಳು ಯಾಕೆ ಅಂತಾನೆ ಮಹಾದೇವ. ಏನೇ ಆಗಲಿ ಮಹಾದೇವ ಅವರೇ, ಅವರು ಅತ್ತೆಗೆ ತಾಳಿ ಕಟ್ಟಿರೋ ಗಂಡನ ಬಗ್ಗೆ ಮಾತಾಡಿದರೆ ಯಾವ ಹೆಂಡತಿಗಾದ್ರೂ ನೋವಾಗಲ್ವಾ ಅಂತಾಳೆ ಪ್ರೇಮ. ಬರೀ ತಾಳಿ ಕಟ್ಟಿದ ತಕ್ಷಣ ಗಂಡ ಆಗಿಬಿಡೋಕ್ಕಿಲ್ಲ ಪ್ರೇಮ ಅವರೇ. ಹೆಂಡತಿ ಜೊತೆನೇ ಇದ್ಕೊಂಡು ಅವಳಿಗೆ ರಕ್ಷಣೆ ಕೊಡೋನು ಗಂಡ, ಮಕ್ಕಳ ಹೊಟ್ಟೆಗೆ ಹಿಟ್ಟಾಕಿ ಬೆಳೆಸೋನು ಅಪ್ಪ. ಈ ಎರಡರಲ್ಲಿ ಯಾವ ಕೆಲಸನ ಮಾಡವನೇ ಹೇಳಿ ಅವನು? ಹೇಳಿ, ಯಾವ ಕರ್ತವ್ಯ ಮಾಡವನೇ ಅಂತಾನೆ ಮಹಾದೇವ. ಕಣ್ಣಿಗೆ ಕಾಣೋದು ಮಾತ್ರ ಸತ್ಯ ಅಲ್ಲ ಮಹಾದೇವ ಅವರೇ. ಯಾಕಾಯಿತು ಏನಾಯಿತು ಅಂತ ಹಿನ್ನೆಲೆ ಗೊತ್ತಿಲ್ಲದೆ ತೀರ್ಪು ಕೊಡೋದು ತಪ್ಪಲ್ವಾ ಅಂತಾಳೆ ಪ್ರೇಮ. ಹೆಂಡತಿ ಮಕ್ಕಳನ್ನ ಬೀದಿಗೆ ತಳ್ಳಿ ಹೋದವನಿಗೆ ಯಾವ ಗೌರವ ಐತೆ ಪ್ರೇಮ ಅವರೇ? ಅದೆಲ್ಲ ಬಿಡಿ, ನೀವೇನು ಅವನ ಪರವಾಗಿ ಇಟ್ಟೆಲ್ಲ ವಕಾಲತ್ತು ವಹಿಸ್ಕೊಂಡು ಮಾತಾಡ್ತಿದ್ದೀರಾ ಅಂತಾನೆ ಮಹಾದೇವ. ಅದೇನಿಲ್ಲ ಬಿಡಿ, ಅಂದಹಾಗೆ ನಿಮ್ಮ ತಂದೆ ಹೇಗಿದ್ದಾರೆ ಅಂತ ನೀವು ನೋಡಿದ್ದೀರಾ ಅಂತಾಳೆ ಪ್ರೇಮ. ಇಲ್ಲ, ಆ ಅಪ್ಪನ ಮುಖನೇ ನನಗೆ ಸರಿಯಾಗಿ ನೆನಪಿಲ್ಲ. ನಿಜ ಹೇಳಬೇಕು ಅಂತಂದರೆ ಅವ್ರ ಮುಖ ಹೆಂಗಿರ್ತದೆ ಅನ್ನೋದೇ ಮರ್ತೋಗೈತೆ ನನಗೆ ಅಂತಾನೆ ಮಹಾದೇವ. ಹಿಂಗೆ ನೆನಪಿರುತ್ತೆ, ಅವ್ರ ಮುಖ ನೋಡೋಕ್ಕೆ ಒಂದಾದರೂ ಫೋಟೋ ಮನೇಲಿ ಇರಬೇಕು ಅಲ್ವಾ ಅಂತಾಳೆ ಪ್ರೇಮ. ಆಯ್ತೆ, ಆದರೆ ಅದನ್ನು ಯಾರೂ ನೋಡಬಾರ್ದು ಅಂತ ಅಮ್ಮನೇ ಮುಚ್ಚಿಟ್ಟವ್ರೆ ಅಂತಾನೆ ಮಹಾದೇವ. ನೀವು ಪಂಚಮಿ ರಾಮ್ ಆ ನೆನಪುಗಳಿಂದ ನೋವು ಮಾಡ್ಕೋಬಾರ್ದು ಅಂತ ಮನೆಯೇ ಬದಲಾಯಿಸಿದ್ರು. ಆ ಫೋಟೋಗಳನ್ನು ನೋಡಿ ನೀವು ಎಲ್ಲಿ ನುಣ್ಕೊತಿರೋ ಅಂತ ಆ ಫೋಟೋನ ಎಲ್ಲೋ ಎತ್ತಿಟ್ಬಿಟ್ರು. ಆದರೆ ಅತ್ತೆ ಮಾತ್ರ ಮನಸ್ಸಲ್ಲೇ ಆ ನೋವುಗಳನ್ನೆಲ್ಲ ಇಟ್ಕೊಂಡು ಸಂಕಟ ಪಡ್ತಿದ್ದಾರೆ, ಕೊರಗ್ತಿದ್ದಾರೆ ಅಂತಾಳೆ ಪ್ರೇಮ. ಅಂದರೆ ಅಂತಾನೆ ಮಹಾದೇವ. ಅಂದರೆ ಅತ್ತೆ ದಿನ ಅವ್ರ ಗಂಡನ ಫೋಟೋನ ಕದ್ದು ಮುಚ್ಚಿ ನೋಡ್ತಾರೆ. ಅವ್ರ ಹತ್ರ ಫೋಟೋ ಇರೋ ತನಕ ದಿನ ಆ ಫೋಟೋ ನೋಡಿ ಅಳ್ತಿರ್ತಾರೆ. ಆ ಫೋಟೋನೋ ಇಲ್ಲದೇ ಇದ್ದರೆ ಅತ್ತೆ ಆ ಫೋಟೋ ನೋಡೋದು ಇಲ್ಲ, ಅಳೋದು ಇಲ್ಲ. ಅಮ್ಮ ಅಳ್ತಾರೆ ಅನ್ನೋ ಸಂಕಟನೂ ನಿಮಗೆ ಆಗೋಕ್ಕಿಲ್ವಾ ಅಂತಾಳೆ ಪ್ರೇಮ. ಕರೆಕ್ಟಾಗಿ ಹೇಳಿದ್ರಿ ಪ್ರೇಮ ಅವರೇ. ಅಮ್ಮನ ದುಃಖಕ್ಕೆ ಕಾರಣ ಆಗಿರೋ ಆ ಫೋಟೋನ ಈಗಲೇ ಸುಟ್ಟಾಕ್ತೀನಿ ಅಂತ ಮಹಾದೇವ ಹೋಗ್ತಾನೆ. ಅಣ್ಣ ನನ್ನ ಮಾತು ಕೇಳು, ಹಾಗೆ ಮಾಡಬೇಡ, ದೊಡ್ಡಮ್ಮಗೆ ಇನ್ನೂ ನೋವಾಗುತ್ತೆ ಅಣ್ಣ ಅಂತ ರಾಮ್ ಕೂಗ್ತಾನೆ. ಏ ಪ್ರೇಮ, ಏನೇ ಮಾಡಿದೆ ನೀನು? ಉರಿಯೋ ಬೆಂಕಿಗೆ ತುಪ್ಪ ಸುರಿದಾಗೈತಲ್ಲ ಅಣ್ಣ, ಅಲ್ಲಿ ಹೋಗಿ ಏನೇನು ಮಾಡ್ತಾನೋ ಏನು ಅಂತಾನೆ ರಾಮ್. ನನ್ನ ಮೇಲೆ ನಂಬಿಕೆ ಇಡು, ಎಲ್ಲ ಒಳ್ಳೆಯದಾಗುತ್ತೆ. ಮಹಾದೇವ ಅವರಿಗೆ ಅವ್ರ ತಂದೆ ಮೇಲಿರೋ ಕೋಪ ದ್ವೇಷ ಎಲ್ಲ ಕರಗುತ್ತೆ. ಕಲ್ಯಾಣಿ ಅತ್ತೆ ಕಣ್ಣೀರು ನಿಲ್ಲುತ್ತೆ ಅಂತಾಳೆ ಪ್ರೇಮ. ಈಚೆ ಕಾವ್ಯ ರೂಮಲ್ಲಿ ಮಲ್ಕೊಂಡು ಮಹಾದೇವನ ಫೋಟೋನ ಹಿಡ್ಕೊಂಡು, ಎಂಥ ಅದ್ಭುತವಾದ ವ್ಯಕ್ತಿತ್ವ ಮಹಾದೇವ ನಿಂದು. ಹೊರಗಡೆಯಿಂದ ನೋಡೋದಕ್ಕೆ ಒರಟನ ಥರ ಕಾಣಿಸ್ತೀಯ, ಆದರೆ ಮನಸ್ಸಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ಯಾ ನೀನು. ಪ್ರೀತಿಸಿದವರಿಗೋಸ್ಕರ ನೀನು ಏನು ಬೇಕಿದ್ರೂ ಮಾಡೋದಕ್ಕೆ ರೆಡಿ ಇದೆಯಾ. ಅದಕ್ಕೆ ಏನೋ ಹಾಗೆ ನೋಡ್ತಿದ್ಯಾ? ನನಗೆ ನಾಚಿಕೆ ಆಗುತ್ತೆ. ನಿಜ ಹೇಳ್ತೀನಿ ಮಹಾದೇವ, ಕಣ್ಣಿಂದ ಹುಟ್ಟಿ ಮನಸ್ಸೊಳಗಡೆ ಇಳಿಯೋದೆಲ್ಲ ಪ್ರೀತಿ. ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನು ಆವರಿಸ್ಕೊಳ್ಳೋದೇ ಪ್ರೀತಿ. ಆ ಪ್ರೀತಿಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನನಗೆ ನೀನಂದರೆ ತುಂಬಾ ಇಷ್ಟ ಮಹಾದೇವ. ಐ ಲವ್ ಯು ಮಹಾದೇವ ಅಂತ ಹೊಟ್ಟೆಗೆ ಮುತ್ಕೊಡ್ತಾಳೆ ಕಾವ್ಯ. ಆಗ ಪಂಚಮಿ ಬಂದು ಎಲ್ಲ ಕೇಳಿಸ್ಕೊಂಡು ಕಾವ್ಯನ ಪಕ್ಕನೆ ಮಲ್ಕೋತಾಳೆ. ಆಗ ಕಾವ್ಯ ಫೋಟೋನ ಅಡಗಿಸಿ ಬುಕ್ ಓದೋ ಥರ ನಾಟಕ ಮಾಡ್ತಾಳೆ. ಅವಳನ್ನೇ ಪಂಚಮಿ ನೋಡ್ತಾಳೆ. ಏನಿಲ್ಲಪ್ಪ, ನಾನು ಸುಮ್ಮನೆ ಡೈರಿ ಬುಕ್ ಓದ್ತಾ ಇದ್ದೆ ಅಷ್ಟೇ ಅಂತಾಳೆ ಕಾವ್ಯ. ಏನೋ ಇಟ್ಕೊಂಡಿದ್ರಲ್ಲ ಏನು ಅಂತಾಳೆ ಪಂಚಮಿ. ಏನಿಲ್ಲ ಅಂತಾಳೆ ಕಾವ್ಯ. ಅಣ್ಣನ ಫೋಟೋನಾ ಅಂತಾಳೆ ಪಂಚಮಿ. ಏಯ್, ನಾನ್ಯಾಕೆ ನಿಮ್ಮಣ್ಣನ ಫೋಟೋ ಇಟ್ಕೊಳ್ಳಿ? ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ನಿಮ್ಮಣ್ಣ ಏನು ಸುಂದರಾಂಗನ? ಅವನ ಫೋಟೋ ನಾನು ಇಟ್ಕೊಂಡು ಓಡಾಡ್ದಿಕ್ಕೆ ಅಂತಾಳೆ ಕಾವ್ಯ. ಆಹಾ ಅಂತಾಳೆ
ಪಂಚಮಿ. ಅದು ಸರಿ, ನಿನಗೊಂದು ಗುಡ್ ನ್ಯೂಸ್ ಇದೆ ಗೊತ್ತಾ ಅಂತಾಳೆ ಕಾವ್ಯ. ಏನು ಅಂತ ಸನ್ನೆ ಮಾಡ್ತಾಳೆ ಪಂಚಮಿ. ಅತ್ತೆ ಲಾಯರ್ ಹತ್ರ ಮಾತಾಡಿದರಂತೆ, ಆದಷ್ಟು ಬೇಗ ನಿನಗೆ ಕಿಟ್ಟಿಯಿಂದ ಮುಕ್ತಿ ಸಿಗುತ್ತೆ ಅಂತಾಳೆ ಕಾವ್ಯ. ಇದಕ್ಕೆಲ್ಲ ನೀವೇ ಕಾರಣ ಅಂತ ಸನ್ನೆ ಮಾಡ್ತಾಳೆ ಪಂಚಮಿ ಇದರಲ್ಲಿ ನಂದೇನಿದೆ ಹೇಳು, ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ, ಆ ದೇವರು ನಿನ್ನ ಕೈ ಬಿಡೋದಿಲ್ಲ. ಹೌದು, ಎಲ್ಲಿ ನಿಮ್ಮಣ್ಣ ಎಲ್ಲೂ ಕಾಣಿಸ್ತಾನೆ ಇಲ್ಲ ಅಂತಾಳೆ ಕಾವ್ಯ. ಆಗ ಪಂಚಮಿ ಸನ್ನೆ ಮಾಡಿ ಹೇಳ್ತಾಳೆ, ಏನೋ ನಿಮ್ಮಣ್ಣ ಕೋಪ ಮಾಡ್ಕೊಂಡು ಬರ್ತಿದ್ದಾರಾ, ಯಾಕೆ ಅಂತಾಳೆ ಕಾವ್ಯ. ಗೊತ್ತಿಲ್ಲ ಅಂತಾಳೆ ಪಂಚಮಿ. ಅವನಿಗೆ ಕೋಪ ಬಂದರೆ ಹಿಡಿಯೋದೇ ಕಷ್ಟ, ಇರು ನೋಡ್ತೀನಿ ಅಂತ ಕಾವ್ಯ ಹೋಗ್ತಾಳೆ. ಪಂಚಮಿ ಡೈರಿ ಓಪನ್ ಮಾಡಿ ಮಹಾದೇವನ ಫೋಟೋ ನೋಡಿ ಖುಷಿ ಆಗ್ತಾಳೆ. ಈಚೆ ಮಹಾದೇವ ಕಲ್ಯಾಣಿ ರೂಮ್ಗೆ ಬರ್ತಾನೆ. ಆಗ ಕಾವ್ಯ ಬಂದು, ಮಹಾದೇವ ಏನಾಯಿತು, ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ಯಾ, ಏನಾಯ್ತು ಹೇಳು ಅಂತಾಳೆ. ಅಮ್ಮನ ಹಳೆ ಟ್ರಂಕ್ ಎಲ್ಲಿದೆ ಐತೆ ಗೊತ್ತಾ ನಿನಗೆ ಅಂತಾನೆ ಮಹಾದೇವ. ಗೊತ್ತಿಲ್ಲ ಮಹಾದೇವ ಅಂತಾಳೆ ಕಾವ್ಯ. ಆಚೆ ಈಚೆ ಎಲ್ಲ ಮಹಾದೇವ ಹುಡುಕ್ತಾನೆ. ಏನು ಹುಡುಕ್ತಿದ್ಯಾ, ಯಾಕೆ ಎಲ್ಲ ಹಾಳು ಮಾಡ್ತಿದ್ಯಾ ಅಂತಾಳೆ ಕಾವ್ಯ. ನಾನು ಮೊದಲೇ ಕೋಪದಾಗಿದ್ದೀನಿ, ಸುಮ್ಮನೆ ನನ್ನ ಮಾತಾಡ್ಸೋಕೆ ಬರಬೇಡ, ಇವತ್ತು ಅದನ್ನು ಹುಡುಕಿ ಸುಟ್ಟಾಕೋವರೆಗೂ ನನಗೆ ಸಮಾಧಾನ ಇಲ್ಲ ಅಂತಾನೆ ಮಹಾದೇವ. ಅದು ಅಂದರೆ ಏನು ಅಂತಾಳೆ ಕಾವ್ಯ. ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ ಅಂತ ಕಬಾರ್ಡ್ ಒಳಗಡೆ ಎಲ್ಲ ಹುಡುಕ್ತಾನೆ ಮಹಾದೇವ. ಏನು ಹುಡುಕ್ತಿದ್ಯಾ, ಏನಾಯಿತು, ಯಾಕೆ ಹೀಗೆ ಮಾಡ್ತಿದ್ಯಾ ಅಂತಾಳೆ ಕಾವ್ಯ. ಸಿಕ್ತು ಕಣಮಿ, ಆ ಪಾಪಿ ಫೋಟೋ ಸಿಕ್ತು, ಕೊನೆಗೂ ಇದನ್ನು ಹುಡುಕ್ತಾ ಇದ್ದಿದ್ದು ನಾನು ಅಂತಾನೆ ಮಹಾದೇವ. ಫೋಟೋ ಕೆಳಗಡೆ ಸೈಡ್ ಇರುತ್ತೆ. ಮಹಾದೇವ, ನೀನು ನಿಮ್ಮ ತಂದೆ ಫೋಟೋ ಅಲ್ವಾ, ಅದೇನು ಮಾಡ್ತಿದ್ದೀಯಾ ಅಂತಾಳೆ ಕಾವ್ಯ. ಅವನು ಯಾವ ತಂದೆ, ಈ ಫೋಟೋನ ಇವತ್ತು ಇಲ್ಲೇ ಸುಟ್ಬಿಡ್ತೀನಿ, ಇದು ಇದ್ರೆ ತಾನೇ ಅಮ್ಮ ದಿನ ನೋಡಿಕೊಂಡು ಕಣ್ಣೀರು ಹಾಕೋದು, ಇವತ್ತು ಈಗಲೇ ಸುಟ್ಟಾಕ್ತೀನಿ ಅಂತಾನೆ ಮಹಾದೇವ. ಹುಚ್ಚಿ ಹಿಡ್ದಿದೆ ನಿನಗೆ, ಅತ್ತೆ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿರೋ ಫೋಟೋ ಅದು, ಅವರಿಗೆ 1000 ನೆನಪಿರುತ್ತೆ, ಬೇಡ ಮಹಾದೇವ ಕೊಡಿಲಿ ಅಂತಾಳೆ ಕಾವ್ಯ. ಮಹಾದೇವ ಲೈಟರಿಂದ ಬೆಂಕಿನ ಫೋಟೋಗೆ ಹಚ್ಚುತ್ತಾನೆ. ಫೋಟೋ ಕಾಣಿಸೋದಿಲ್ಲ, ಕೆಳಗಡೆ ಇರುತ್ತೆ. ಆಗ ಕಾವ್ಯ ಮಹಾದೇವನ ಕೈಯಿಂದ ಫೋಟೋನ ಕಸ್ಕೋತಾಳೆ. ಕಾವ್ಯ ಆ ಫೋಟೋ ಕೊಡು ಅಂತ ಮಹಾದೇವ ಕಿತ್ಕೊಳ್ಳುವಾಗ ಫೋಟೋ ಕೆಳಗಡೆ ಬೀಳುತ್ತೆ. ಆಗ ಫೋಟೋ ಮೇಲ್ಗಡೆಯಾಗಿ ಬೀಳುತ್ತೆ. ಇದು ಶ್ರೀನಿವಾಸ ಅಪ್ಪಾಜಿ ಫೋಟೋ ಅಲ್ವಾ ಅಂತಾನೆ ಮಹಾದೇವ. ಹೌದು, ಅಂಕಲ್ ಫೋಟೋನೇ ಅಂತಾಳೆ ಕಾವ್ಯ. ಬೆಂಕಿನ ಆರಿಸಿ ಮಹಾದೇವ ಫೋಟೋನ ಇಟ್ಕೊಂಡೇ ನೋಡ್ತಾನೆ. ಆಗ ರಾಮ್ ಮತ್ತು ಪ್ರೇಮ ಅಲ್ಲಿಗೆ ಬರ್ತಾರೆ. ಯಾಕೆ ಮಹಾದೇವ ಅವರೇ ನಿಲ್ಲಿಸಿದ್ರಿ, ಸುಟ್ಟಾಕ್ಬಿಡಿ ಆ ಫೋಟೋ, ಈ ಮನುಷ್ಯನ ಫೋಟೋ ಈ ಕುಟುಂಬದಲ್ಲಿರೋರು ಯಾರು ನೋಡದೇ ಇದ್ದರೂ ಪರವಾಗಿಲ್ಲ, ಇಂಥವ್ರ ಫೋಟೋ ಯಾರೂ ನೋಡಬಾರ್ದು, ಸುಟ್ಟಾಕಿ ಅಂತಾಳೆ ಪ್ರೇಮ. ಶ್ರೀನಿವಾಸ ಅಪ್ಪಾಜಿ ಫೋಟೋದಲ್ಲಿದ್ದಾರೆ ಅಂದರೆ ಏನು ಅದರ ಅರ್ಥ ಅಂತಾನೆ ಮಹಾದೇವ. ಶ್ರೀನಿವಾಸ್ ಅಂಕಲ್ ಫೋಟೋನ, ಯಾರವರು ಅಂತಾನೆ ರಾಮ್. ಆಗ ಕಲ್ಯಾಣಿ ಮಹಾದೇವ, ಏನಾಯಿತು, ಏನು ಗಲಾಟೆ ಅದು, ಪ್ರೇಮ ರಾಮ್ ನೀವು ಯಾವಾಗ ಬಂದ್ರಿ, ಏನಾಯಿತು, ಯಾಕೆ ಇಷ್ಟು ಗಲಾಟೆ ಅಂತ ಫೋಟೋನ ನೋಡಿ ತಗೊಂಡು ಮಹಾದೇವ, ಏನೋ ಇದು, ಏನೋ ಮಾಡಿದೆ, ತಲೆ ಕೆಟ್ಟಿದೆ ನಿನಗೆ ಅಂತಾರೆ ಕಲ್ಯಾಣಿ. ಅಮ್ಮ ಆ ಫೋಟೋದಲ್ಲಿರೋರು ಯಾರಮ್ಮ ಅಂತಾನೆ ಮಹಾದೇವ ಏನೋ ಇದು ಹುಚ್ಚನ ಥರ ಕೇಳ್ತಿದ್ಯಾ, ಇವರೇ ಕಣೋ ನಿನಗೆ ಜನ್ಮ ಕೊಟ್ಟಿದ್ದ ತಂದೆ, ನನ್ನ ಗಂಡ ಶ್ರೀನಿವಾಸ್ ಇವರೇ ಅಂತ ಹೇಳ್ತಾರೆ ಕಲ್ಯಾಣಿ. ಅಪ್ಪಾಜಿ ನನ್ನ ಜೊತೆನೇ ಇದ್ದರು ಕಣಮ್ಮ ಅಂತಾನೆ ಮಹಾದೇವ. ನಾನು ಅವರನ್ನು ನೋಡಬೇಕು ಈಗಲೇ ಅಂತಾರೆ ಕಲ್ಯಾಣಿ. ಅಪ್ಪ ಎಲ್ಲೇ ಇದ್ದರೂ ಅವರನ್ನು ನಿನ್ನ ಮುಂದೆ ತಂದು ನಿಲ್ಲಿಸ್ತೀನಿ ಕಣಮ್ಮ, ಈಗಲೇ ಹೋಯ್ತೀನಿ ಅಂತಾನೆ ಮಹಾದೇವ. ಅದರ ಅವಶ್ಯಕತೆ ಇಲ್ಲ ಮಹಾದೇವ ಅವರೇ, ಅವರನ್ನು ಕರ್ಕೊಂಡು ಬಂದು ನಮ್ಮ ರೂಮಲ್ಲಿ ಇರಿಸಿದ್ದೀನಿ, ಬನ್ನಿ ಅಂತ ಪ್ರೇಮ ಎಲ್ಲರನ್ನ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಯಾವುದೇ ಪತ್ರ ಐತೆ ನೋಡ್ಲಾ ಅಂತಾನೆ ಮಹಾದೇವ ನನ್ನ ಬಗ್ಗೆ ಆಡಿದ ಮಾತನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲಮ್ಮ, ಇಂತಿ ನಿಮ್ಮ ಪ್ರೀತಿಯ ಶ್ರೀನಿವಾಸ್ ಅಂತ ರಾಮ್ ಲೆಟರ್ನ ಓದ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.